ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಭಾನುವಾರ ನಾವು ಮಧ್ಯಾಹ್ನ ಹಾಗೆ ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಮೆಟರ್ನಿಟಿ ಫೋಟೋಶೂಟ್ ಹಾಗೆಯೇ ಪ್ರಿಯಾಂಕಾ ಅವ್ರ ಪಾಪುದು ಕೂಡ ಫೋಟೋಶೂಟ್ ಇತ್ತು. ಸೊ ಎರಡೂ ಕೂಡ ಮಾಡಿಸ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಸೊ ಬೆಳಗ್ಗೆ ಮಂಜು ಅವರು ಒಂದು ಸ್ವಲ್ಪ ಬ್ಯುಸಿ ಇದ್ದರು ಅನ್ನೋ ಕಾರಣಕ್ಕೆ ಅವರು ಮಧ್ಯಾಹ್ನದ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಹಾಗಾಗಿ ನಾವು ಹಿಂದಿನ ದಿನ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಾಗ ಕೂಡ ನಾವು ಮಧ್ಯಾಹ್ನಕ್ಕೇ ಅಪಾಯಿಂಟ್ಮೆಂಟ್ನ ತೊಗೊಂಡ್ಬಿಟ್ಟಿದ್ವಿ. ಸೊ ಇವಾಗ ನಾವು ಸ್ಟುಡಿಯೋ ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ಆಗಲೇ 2:30 ಆಗಿತ್ತು ಅಂತ ಅಂದ್ಕೊಳ್ತೀನಿ. 2:30 or 3 o'clock ಆಗಿತ್ತು ಅಂತ ನಾನು ಕರೆಕ್ಟಾಗಿ ಟೈಮ್ ನೋಡ್ಕೊಂಡಿಲ್ಲ. ಬಟ್ ಅವ್ರ ಜೊತೆ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು 2:30ಗೆ. ಒಂದು ಹಾಫ್ ಆನ್ ಅವರ್ ಲೇಟ್ ಆಗಿತ್ತು ಅಂತಲೇ ಅಂದ್ಕೊಳ್ತೀನಿ. ಸೊ ಅಲ್ಲಿ ಹೋಗಿದ ತಕ್ಷಣ ಫಸ್ಟಿಗೆ ಗೌನ್ ಸೆಲೆಕ್ಟ್ ಮಾಡಿದ್ವಿ. ಸೊ ನನಗೆ ಬಂದುಬಿಟ್ಟು ಅವ್ರ ಕಡೆಯಿಂದನೇ 2 ಗೌನ್ ಇರುತ್ತೆ. ಸೊ ಅದನ್ನು ನಾವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದೇ ಒಂದಷ್ಟು ಫೋಟೋಸ್ ಎಲ್ಲ ತೋರಿಸಿದ್ರು. ಸೊ ಅದ್ರ ಪ್ರಕಾರ ನಾನು ನೋಡಿಕೊಂಡು ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ನಾನು ಒಂದು ಲೈಟ್ ಕಲರ್ ಗೌನಿಗೆ ಹೋಗೋಣ, ಇನ್ನೊಂದು ಡಾರ್ಕ್ ಕಲರ್ ಗೌನಿಗೆ ಹೋಗೋಣ, ಸೊ ದಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಸೊ ಅದ್ರ ಪ್ರಕಾರದಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡೆ. ಇನ್ನು ಪಾಪುಗೆ ಬಂದರೆ ನಾವೇ ಒಂದೆರಡು ಜೊತೆ ಬಟ್ಟೆನ ತೊಗೊಂಡು ಹೋಗಿದ್ವಿ ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು. ಇನ್ನು ಅವ್ರ ಕಡೆಯಿಂದ ಸ್ವೆಡಲ್ ಮಾಡ್ತಾರಲ್ವ, ಸೊ ಅದು 2 ಕಲರ್ ಆಪ್ಷನ್ ಇರುತ್ತೆ. ಸೊ ಒಂದು ಲೈಟ್ ಕಲರ್, ಇನ್ನೊಂದು ಡಾರ್ಕ್ ಕಲರ್, ಈ ರೀತಿಯಾಗಿ. ಸೊ ಅದ್ರ ಪ್ರಕಾರದಲ್ಲಿ ಪಾಪುಗೆ ಫೋಟೋಶೂಟ್ನ ಮಾಡ್ತಾ ಇರ್ತಾರೆ. ಇನ್ನು ನಾನು ಒಂದು ಸ್ವಲ್ಪ ಗೌನ್ ಸೆಲೆಕ್ಟ್ ಮಾಡೋದ್ರಲ್ಲಿ ಲೇಟ್ ಆಗೋಯಿತು. ಯಾಕೆ ಅಂತಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಒಂದು ಗೌನ್ನ ನಾನು ನೋಡಿದೆ, ಅದನ್ನು ವೇರ್ ಮಾಡಿ ಕೂಡ ನೋಡಿದೆ. ನನಗೆ ಅದೇನು ಅಂಥ ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಆಮೇಲೆ ಫೈನಲಿ ನನಗೆ ಯಾವುದು ಇಷ್ಟ ಆಯಿತು ಅಲ್ಲ, ಬ್ರೌನ್ ಕಲರ್, ಸೊ ಆ ಒಂದು ಕಲರಲ್ಲಿ ನಾನು ಗೌನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ವೇರ್ ಮಾಡ್ಕೊಂಡು ಈಗ ಮೇಕಪ್ ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ಇದಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಲ್ಲಿ ಇರೋದಕ್ಕಿಂತ ಎಲ್ಲ ಫುಲ್ಲು ಒಂಥರ ಡಿಫ್ರೆಂಟಾಗಿತ್ತು. ಸೊ ನನಗೂ ಕೂಡ ಈ ಒಂದು ಕಲರ್ ಕಾಂಬಿನೇಷನ್ ನನ್ನ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಇನ್ನು ಇವಾಗ ಮೇಕಪ್ ಕೂಡ ಅವರಿಂದನೇ ಇರುತ್ತೆ. ಸೊ ಎಲ್ಲನೂ ಇನ್ಕ್ಲೂಡೆಡ್ ಅಂತಲೇ ಹೇಳ್ಬೋದು. ಫೋಟೋಶೂಟ್, ಮೇಕಪ್ ಹಾಗೆಯೇ ಗೌನ್ ಎಲ್ಲನೂ ಸೇರಿಸಿ ನಮಗೆ 7,990 ಆಗುತ್ತೆ. ಅಂದರೆ ಆಲ್ಮೋಸ್ಟ್ 8,000ಗೆ 10 ರೂಪೀಸ್ ಕಡಿಮೆ ಆರಾಮಾಗಿ ಮಾಡಿಸ್ಕೋಬೋದು. ಯಾಕೆಂತಂದರೆ ಬೇರೆ ಕಡೆ ನಾವು ಮೆಟರ್ನಿಟಿ ಫೋಟೋಶೂಟ್ನ ಕೇಳಿದ್ರೆ ಅವ್ರು ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಹೇಳಿದ್ರು. ಸೊ ನನಗೆ ಇಲ್ಲಿ ವರ್ತ್ ಅಂತಲೇ ಅನ್ನಿಸ್ತು. ಸೊ ಹಾಗಾಗಿ ನಾವು ಇವ್ರನ್ನೇ ಬುಕ್ ಮಾಡ್ಕೊಂಡ್ವಿ. ಇನ್ನು ಪಾಪುಗೆ ನಮ್ಮ ಕಡೆಯಿಂದ 2 ಬಟ್ಟೆ ತೊಗೊಂಡು ಹೋಗಬೇಕು. ಇನ್ನು ಅವ್ರ ಕಡೆಯಿಂದ 2 ಸ್ವ್ಯಾಡಲ್ ಮಾಡ್ತಾರಲ್ಲ, ಒಂದು ಲೈಟ್ ಮತ್ತು ಒಂದು ಡಾರ್ಕ್ ಕಲರ್. ಸೊ ಈ ರೀತಿಯಾಗಿ ಇರುತ್ತೆ. ಪಾಪುಗೆ ಕೂಡ ಫೋಟೋಶೂಟ್ ನಡೀತಾ ಇತ್ತು. ಅವನಿಗೆ ನಾವ್ಯಾವ ಬಟ್ಟೆ ತೊಗೊಂಡು ಹೋಗಿದ್ವಿ ಫಸ್ಟಿಗೆ ಅದನ್ನೆಲ್ಲ ಅವನಿಗೆ ವೇರ್ ಮಾಡಿಸ್ಬಿಟ್ಟು ಒಂದಷ್ಟು ಫೋಟೋಶೂಟ್ನ ಮಾಡಿದ್ರು. ಅವ್ನು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಆರಾಮಾಗೇ ಫೋಟೋಶೂಟೆಲ್ಲ ಮಾಡಿಸ್ಕೊಂಡ. ಬಟ್ ಆಮೇಲೆ ಹೋಗ್ತಾ ಒಂದು ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಟ. ಆಮೇಲೆ ಅವರೇ ಸಮಾಧಾನ ಮಾಡಿಬಿಟ್ಟು ಆರಾಮಾಗಿ ಫೋಟೋಶೂಟ್ನ ಮಾಡಿಸ್ತಾ ಇದ್ದಾರೆ. ಇವಾಗ ನನಗೆ ಮೇಕಪ್ ಏನು ಮಾಡ್ತಾಯಿದ್ದಾರೆ. ಸೊ ಅವ್ರು ಬಂದುಬಿಟ್ಟು ಫಸ್ಟ್ ನಾನು ಪ್ರಿಯಾಂಕಾಗೆ ಏನು ಬಂದಿದ್ವಿ ಇಲ್ಲಿ ಫೋಟೋಶೂಟ್ಗೆ ಅಂತ. ಸೊ ಅವ್ರು ಇರಲಿಲ್ಲ, ವಿನೂತಾ ಅಂತ ಅವಾಗ ಇದ್ದಿದ್ದು. ಸೊ ಇವಾಗ ನನಗೆ ಮಾಡ್ತಾರವ್ರೇ ಬೇರೆಯವರು. ಸೊ ನಾನು ಅಂದ್ಕೊಂಡೆ ಅಯ್ಯೋ ಅವರೇ ಇರಬೇಕಾಗಿತ್ತು, ಚೆನ್ನಾಗಿ ಮಾಡ್ತಿದ್ರು ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಇವ್ರ ಹತ್ರ ಮಾಡಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಡೌಟ್ ಮೇಲೇ ನಾನು ಮೇಕಪ್ಗೆ ಅಂತ ಕೂತ್ಕೊಂಡೆ. ಆಮೇಲೆ ಅವರು ಕೂಡ ನನಗೆ ನಿಮಗೆ ಲೈಟಾಗಿ ಮೇಕಪ್ ಬೇಕಾ ಅಥವಾ ಒಂದು ಸ್ವಲ್ಪ ಫೋಟೋಶೂಟ್ಗೆ ಯಾವ ರೀತಿ ಸ್ವಲ್ಪ ಡಾರ್ಕಾಗಿ ಅಂತ ಇರುತ್ತೆ ಅಲ್ವಾ, ಸೊ ಆ ಥರ ಏನಾದರೂ ಮೇಕಪ್ ಬೇಕಾ ಅಂತ. ನಾನಂದರೆ ನನಗೆ ತುಂಬ ಲೈಟಾಗೇ ಇರಲಿ, ನನಗೆ ಅಷ್ಟು ಡಾರ್ಕ್ ಮೇಕಪ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಆ್ಯಂಡ್ ಅದೊಂಥರ ಓವರಾಗಿ ಕಾಣಿಸುತ್ತೆ. ಸೊ ದಟ್ ನನಗೆ ಅದೆಲ್ಲ ಬೇಡ, ಸುಮ್ಮನೆ ಲೈಟಾಗಿರಲಿ ಮೇಕಪ್ ಅಂತ ಹೇಳಿದೆ. ಸೊ ಅವರು ಒಂದಷ್ಟು ಐ ಶ್ಯಾಡೋದೆಲ್ಲ ಯಾವ ರೀತಿ ಬೇಕು ಅಂತೆಲ್ಲ ಕೇಳಿಬಿಟ್ಟು ನನಗೆ ಫೋಟೋಸ್ ಎಲ್ಲ ತೋರಿಸಿ ಸೊ ಅದ್ರ ಪ್ರಕಾರದಲ್ಲಿ ಇವಾಗ ಮೇಕಪ್ ಮಾಡ್ತಾ ಇದ್ದಾರೆ. ಫಸ್ಟಿಗೆ ನನ್ನ ಸ್ಕಿನ್ನ ಪ್ರೆಪ್ ಮಾಡಿಕೊಂಡ್ರು. ಅದಾದಮೇಲೆ ಫೌಂಡೇಶನ್ ಆಗಿರ್ಬೋದು, ಕನ್ಸೀಲರ್, ಸೊ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಬೇಕು ಅದೇ ಥರನೇ ಮಾಡಿದ್ರು. ಆ್ಯಂಡ್ ನಾನು ಆಮೇಲೆ ಕಂಪ್ಲೀಟಾಗಿ ಮೇಕಪ್ ಎಲ್ಲ ಆದಮೇಲೆ ನೋಡಿದಾಗ ಪರ್ಸ್ನಲಿ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಆ್ಯಕ್ಚುಲಾಗಿ ಫಸ್ಟ್ ನನ್ನ ತಂಗಿಗೆ ಯಾರು ಮಾಡಿದ್ರು ಅಲ್ವಾ, ಅವ್ರಿಗಿಂತ ಚೆನ್ನಾಗಿ ಇವ್ರು ಮಾಡಿಕೊಟ್ಟಿದ್ರು. ಸೊ ಪ್ರಿಯಾಂಕಂಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಗೋಯಿತು. ಅವಳು ಅದನ್ನೇ ಹೇಳ್ತಿದ್ಲು, ನಿಜ ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ ಫಿನಿಶಿಂಗ್ ಎಲ್ಲನೂ. ಸೊ ನನಗೂ ಇವರೇ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ. ನಾನು ಪ್ರಿಯಾಂಕಾ ಇದೇನು ಹೀಗೆ ಹೇಳ್ಬಿಟ್ಲಲ್ಲ ಅನ್ನೋ ಥರನೇ ಅನ್ನಿಸ್ತಿತ್ತು. ಅಂದರೆ ಅವ್ರಿಗಿಂತ ಬೆಟರಾಗಿ ಇನ್ನೂ ಚೆನ್ನಾಗಿ ಮಾಡಿಕೊಟ್ಟಿದ್ರಲ್ವ, ಅದಕ್ಕೆ ತುಂಬಾ ಖುಷಿ ಆಯಿತು. ಸೊ ಪಾಪುಗೆ ಇಲ್ಲಿ ಫಸ್ಟ್ ನಾವೇನು ತೊಗೊಂಡು ಬಂದಿದ್ವಿ 2 ಕಾಸ್ಟ್ಯೂಮಲ್ಲಿ ಫೋಟೋಶೂಟ್ ಆಗಿತ್ತು. ಇನ್ನು ಇವಾಗ ಅವರು ನೋಡ್ಬೋದು ಈ ಥರ ಒಂದು ಡಾರ್ಕ್ ಕಲರಲ್ಲಿ ಪಾಪುನ ಸ್ವೆಡಲ್ ಮಾಡ್ತಾ ಇದ್ದಾರೆ. ಸೊ ಫಸ್ಟಿಗೆ ಒಂದು ಈ ರೀತಿ ಬಟ್ಟೆ ತೊಗೊಂಡು ನೀಟಾಗಿ ಆ ಥರ ಸ್ವೆಡಲ್ ಮಾಡಿದ್ರು. ನಮಗೆ ಇವನು ಇರ್ತಾನಾ ನೀಟಾಗಿ ಅಂತ ಅಂದ್ಕೊಂಡ್ವಿ. ಬಟ್ ಎಷ್ಟು ಚೆನ್ನಾಗಿ ಆರಾಮಾಗಿ ಕೋಆಪ್ರೇಟ್ ಮಾಡ್ತಿದ್ದ ಅಂತಂದರೆ ಅವನಿಗೆ ಒಂದು ವೈಟ್ ನಾಯ್ಸ್ ಅಂತ ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ರು. ಅವನು ಅದ್ರ ಪ್ರಕಾರ ಸೌಂಡ್ನ ಕೇಳಿಸ್ಕೊಂಡು ಆರಾಮಾಗಿ ಇದ್ದ. ಆಮೇಲೆ ಅವನಿಗೆ ನಿದ್ದೆ ಕೂಡ ಬರ್ತಿತ್ತು ಅಂತ ಅನಿಸುತ್ತೆ. ಆರಾಮಾಗಿ ಹಾಗೇ ನಿದ್ದೆ ಮಾಡ್ತಾಯಿದ್ದ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಅವನ್ನ ನೋಡಿಕೊಂಡ್ರು ಅಂತಲೇ ಹೇಳ್ಬೋದು. ಇನ್ನು ಆರಾಮಾಗಿ ಅವನು ಕೂಡ ನಿದ್ದೆ ಮಾಡಿಸ್ಕೊಂಡು ಒಂದಷ್ಟು ಚೆನ್ನಾಗಿರೋ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾನೆ.
ಸೊ ನಂದೀಗ ಆಲ್ಮೋಸ್ಟ್ ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಹೇರ್ ಸ್ಟೈಲ್ ಮಾತ್ರನೇ ಬಾಕಿ ಇದೆ. ಅವ್ರು ಕೇಳಿದ್ರು ಯಾವ ರೀತಿ ಹೇರ್ ಸ್ಟೈಲ್ ಬೇಕು ಅಂತ. ನಾನು ಜಸ್ಟ್ ನನ್ನ ಹೇರ್ಸ್ನ ಸ್ಟ್ರೈಟ್ನಿಂಗ್ ಮಾಡಿಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ. ಯಾಕಂದರೆ ಮತ್ತೆ ಹೇರ್ ಸ್ಟೈಲ್ ಅಂದ್ರೆಲ್ಲ ಈ ಡ್ರೆಸ್ಸಿಗೆ ಸೂಟ್ ಆಗೋಲ್ಲ ಅಷ್ಟಾಗಿ. ಸೊ ಹಾಗಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಬಿಟ್ರೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಕೇಳಿದೆ. ಇವಾಗ ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವರು ಹೇರ್ ಸ್ಟ್ರೈಟ್ನಿಂಗ್ನ ಮಾಡ್ತಾಯಿದ್ದಾರೆ. ಅಷ್ಟೊತ್ತಿಗೆ ಪಾಪದು ಕೂಡ ಆಲ್ಮೋಸ್ಟ್ ಫೋಟೋಶೂಟೆಲ್ಲ ಮುಗ್ದಿತ್ತು. ನನಗೆ ಯಾವ ರೀತಿ ಮೇಕಪ್ ಎಲ್ಲ ಮಾಡಿದ್ರು ಅನ್ನೋದನ್ನು ನಾನು ಜಾಸ್ತಿ ಏನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ, ಜಸ್ಟ್ ಗ್ಲಿಮ್ಸ್ನ ತೊಗೊಂಡಿದ್ದೆ. ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನು ಪಾಪುದು ಫೋಟೋಶೂಟೆಲ್ಲ ನಾನು ಮಾಡಿಕೊಂಡೆ. ಬಟ್ ಪಾಪು ಫೇಸ್ ರಿವೀಲ್ ಮಾಡಿಲ್ವಲ್ಲ, ಹಾಗಾಗಿ ಪಾಪು ಫೇಸ್ನ ಬ್ಲರ್ ಮಾಡೋ ಥರ ಆಯಿತು. ಬಟ್ ನಿಜ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ, ಕ್ಯೂಟಾಗಿ ಕಾಣಿಸ್ತಿದ್ದ ಅವನು. ಹಾಗೆಯೇ ಇವಾಗ ಅವ್ನ ಫೋಟೋಶೂಟೆಲ್ಲ ಮುಗಿದ್ಮೇಲೆ ಹೇಗಿದ್ರೂ ಇವಾಗ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಿದ್ರಲ್ಲ ಅಂತ ಅಂದ್ಬಿಟ್ಟು ಅದೊಂದು ಜಸ್ಟ್ ಗ್ಲಿಮ್ಸ್ನ ತೊಗೊಂಡೆ. ಸೊ ಈ ರೀತಿಯಾಗಿ ನಾನು ಯಾವ ಥರ ಮಾಡ್ತಾರಪ್ಪ ಏನಪ್ಪ ಇವರು ಅನ್ನೋ ಥರ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೆ ಮೇಕಪ್ ಎಲ್ಲ ಮಾಡಿ ಮುಗಿಸ್ಕೊಂಡು ಕೊಟ್ಟರು. ಇವಾಗ ಅವ್ರು ಅದನ್ನೇ ಹೇಳ್ತಿದ್ರು, ಇವತ್ತು ಬೆಳಗ್ಗೆಯಿಂದ ನಾನು 3rd or 4th ಮೇಕಪ್ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತಂದರೆ ಫಿನಿಶಿಂಗ್ ಎಲ್ಲ ಅದು ನಿಮ್ಮದೇ ಅಂತ ಅಂದ್ಬಿಟ್ಟು ಅವರು ಕೂಡ ಒಂದಷ್ಟು ಫೋಟೋಸ್ನೆಲ್ಲ ಕೂಡ ತೊಗೊಂಡ್ರು. ಇನ್ನು ವೆಸ್ಟರ್ನ್ ಔಟ್ಫಿಟ್ಟಿಗೆ ಏನಿರುತ್ತೆ ಅಂದರೆ ಗೌನ್ಗೆಲ್ಲ ಅವರೇ ಜ್ಯುವೆಲರೀಸ್ ಎಲ್ಲ ಕೊಡ್ತಾರೆ. ಸೊ ನಾವು ತೊಗೊಂಡು ಹೋಗ್ತೀವಿ ಅಂದರೆ ತೊಗೊಂಡು ಹೋಗ್ಬೋದು. ಬಟ್ ಅವರು ಮುಂಚೆನೇ ಹೇಳಿದರು ವೆಸ್ಟರ್ನ್ ಔಟ್ಫಿಟ್ಟಿಗೆಲ್ಲ ನಮ್ಮದೇ ಇರುತ್ತೆ ಜ್ಯುವೆಲರೀಸ್, ಬರೀ ಟ್ರೆಡಿಷ್ನಲ್ ಔಟ್ಫಿಟ್ಟಿಗೆ ನೀವು ತೊಗೊಂಬನ್ನಿ ಅಂತ. ಸೊ ಆ ಥರ ಹೇಳಿದ್ಮೇಲೆ ನಾನು ಜಸ್ಟು ಟ್ರೆಡಿಷ್ನಲ್ ಔಟ್ಫಿಟ್ಟಿಗೆ ಮಾತ್ರ ಜ್ಯುವೆಲರೀಸ್ನ ತೊಗೊಂಬಂದಿದ್ದೆ. ವೆಸ್ಟರ್ನ್ ಔಟ್ಫಿಟ್ಟಿಗೆ ಏನು ತೊಗೊಂಡು ಹೋಗಿರಲಿಲ್ಲ. ಈಗ ಪಾಪು ಫೋಟೋಶೂಟ್ ಎಲ್ಲ ಕಂಪ್ಲೀಟ್ ಆಯಿತು. ಅವನು ನಿದ್ದೆ ಮಾಡಿಬಿಟ್ಟಿದ್ದ ಕಂಪ್ಲೀಟಾಗಿ. ಸೊ ಪ್ರಿಯಾಂಕಾ ಅಮ್ಮ ಪಾಪುನ ನೋಡ್ಕೊಳ್ತಾ ಇದ್ರು. ಇನ್ನು ಮಂಚೋರು ಕೂಡ ಬಂದಿದ್ರಲ್ವ, ಅವರು ಕೂಡ ಪಾಪು ಒಟ್ಟಿಗೆ ಬ್ಯುಸಿ ಇದ್ದರು. ಇನ್ನು ನಾನು ಜೀವನ್ ಅಪ್ಪು 3 ಜನ ಕೂಡ ಇವಾಗ ಫೋಟೋಶೂಟ್ನ ಮಾಡಿಸ್ಕೊಳ್ತಾ ಇದ್ದೀವಿ. ಸೊ ಫಸ್ಟಿಗೆ ನನಗೆ ಇವಾಗ ಸಿಂಗಲ್ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದಾರೆ. ನಾನಿಲ್ಲಿ ಏನು ಎಡವಟ್ ಮಾಡಿದ್ದೀನಿ ಅಂತಂದರೆ, ನಾನು ಎಲ್ಲ ಏನೇನು ಬೇಕೋ ತೊಗೊಂಡು ಬಂದೆ. ಬಟ್ ನೇಲ್ ಪಾಲಿಷ್ ಹಾಕೊಳ್ಳೋದನ್ನೇ ಮರ್ತೋಗ್ಬಿಟ್ಟೆ. ಸೊ ಅದನ್ನೇ ಹೇಳ್ತಾ ಇದ್ದೆ, ನೋಡು ಎಲ್ಲ ಚೆನ್ನಾಗಿ ರೆಡಿ ಆದೆ, ನೋಡಿದ್ರೆ ನೇಲ್ ಪಾಲಿಷೇ ಹಾಕ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಸರಿ ಇದು ಏನಿದೆ ಔಟ್ಫಿಟ್ಟು, ಇದೊಂದು ಫೋಟೋಶೂಟ್ ಆಗಿಬಿಡ್ಲಿ, ನೆಕ್ಸ್ಟ್ ಔಟ್ಫಿಟ್ಟಿಗೆ ಆಮೇಲೆ ಟೈಮ್ ಸಿಕ್ಕಿದ್ರೆ ನೇಲ್ ಪಾಲಿಷ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ, ಏನಾದರೂ ಒಂದು ಮರ್ತೋಗಿರ್ತೀನಿ, ಆಮೇಲೆ ಅದು ಬೇಜಾರಾಗುತ್ತೆ. ಸೊ ಈ ರೀತಿಯಾಗಿ ಆಯಿತು. ನನಗಂತೂ ಈ ಒಂದು ಗೌನ್ ತುಂಬಾ ಇಷ್ಟ ಆಯಿತು. ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವರು ಒಂದಷ್ಟು ಫೋಟೋ ಕ್ಲಿಕ್ ಮಾಡಿ ಕೂಡ ತೋರಿಸಿದ್ರು ಸ್ಟಾರ್ಟಿಂಗಲ್ಲಿ. ನನಗೆ ಅಲ್ಲೇ ತುಂಬ ಇಷ್ಟ ಆಗೋಯಿತು. ವಾವ್, ಚೆನ್ನಾಗಿದೆ ಈ ಒಂದು ಗೌನಲ್ಲಿ, ಚೆನ್ನಾಗಿ ಫೋಟೋಸ್ ಬರ್ತಿದೆ ಅಂತ ಅಂದ್ಬಿಟ್ಟು. ಇವಾಗ ಫಸ್ಟಿಗೆ ಸಿಂಗಲ್ ಫೋಟೋಸ್ ಎಲ್ಲ ನಂದು ತೊಗೊಂಡಿದ್ದಾದಮೇಲೆ ಆಮೇಲೆ ಕಪಲ್ ಫೋಟೋಶೂಟ್ನ ಮಾಡಿಕೊಂಡ್ರು. ಸೊ ಒಂದಷ್ಟು ಏನು ಗೊತ್ತಾ, ನನಗೆ ಇವೆಲ್ಲ ಮೆಮೊರೀಸ್ ಅಂತ ಅನ್ನಿಸ್ತಿತ್ತು. ನಾನು ನನ್ನ ಮಗನ ಪ್ರೆಗ್ನೆನ್ಸಿನಲ್ಲಿ ಇದೆಲ್ಲ ಫೋಟೋಶೂಟು ಮಾಡಿಸಿರಲಿಲ್ಲ, ಸೀಮಂತನೂ ಮಾಡಿಸಿರಲಿಲ್ಲ. ಆವಾಗ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗೋಗ್ಬಿಟ್ಟಿತ್ತು. ಯಾಕೆಂತಂದರೆ ಇವಾಗ ಅದೆಲ್ಲ ಒಂದು ಮೆಮೊರಿ ಇರ್ತಿತ್ತಲ್ವ ನಾನು ಫೋಟೋಶೂಟ್ ಮಾಡಿಸಿದ್ದಿದ್ರೆ. ಮತ್ತು ಇದು ಕೂಡ ಅಷ್ಟೇ, ನನ್ನ ತಂಗಿ ಫೋಟೋಶೂಟ್ ಮಾಡಿಸ್ಕೊಳ್ಳೋವಾಗ ನನಗೆ ಅದೊಂದು ಆಸೆ ಇತ್ತು, ಇಫ್ ಇನ್ ಕೇಸ್ ಆದರೆ ನಾನು ಕೂಡ ನನ್ನ 9 months ಪ್ರೆಗ್ನೆನ್ಸಿ ಟೈಮಲ್ಲಿ ಇದೊಂದು ಫೋಟೋಶೂಟ್ ಮಾಡಿಸೋಣ ಅನ್ನೋದು. ಸೊ ಫೈನಲಿ ಇವನ್ ಅದು ಕೂಡ ಆಯ್ತಲ್ಲ ಅನ್ನೋದು ಖುಷಿ ಇದೆ. ಆ್ಯಂಡ್ ನಾನು ಜೀವನ್ ಇಬ್ಬರೂ ಕೂಡ ಅಲ್ಲ ಫಸ್ಟ್ ಟೈಮ್ ಈ ಒಂದು ಪ್ರೆಗ್ನೆನ್ಸಿ ಫೋಟೋಶೂಟ್ನ ಮಾಡಿಸ್ತಾ ಇರೋದು. ಸೊ ಜೀವನ್ ಕೂಡ ಅದೇ ಹೇಳ್ತಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ಅದು ನಿಮಗೆ ಗೌನ್ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಅಂತ ಅಂದ್ಬಿಟ್ಟು.
ಹಾಗೆಯೇ ಅಪ್ಪು ಜೊತೆಗೆ ಕೂಡ ಒಂದಷ್ಟು ಇವಾಗ ಫೋಟೋಸ್ನ ತೊಗೊಂಡ್ವಿ. ಒಂದಷ್ಟು ವೋಟ್ ಫಾರ್ ಗರ್ಲ್, ವೋಟ್ ಫಾರ್ ಬಾಯ್, ಆಮೇಲೆ ಇಟ್ಸ್ ಎ ಗರ್ಲ್, ಇಟ್ಸ್ ಎ ಬಾಯ್, ಈ ಥರದ್ದೆಲ್ಲ ಅವರು ನೇಮ್ ಬೋರ್ಡ್ನ ಕೊಟ್ಬಿಟ್ಟು ಒಂದಷ್ಟು ಫೋಟೋಸ್ನ ತೊಗೊಂಡ್ರು. ಫೋಟೋಸ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಒಂದೊಂದು ಫೋಟೋಸ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ನನಗಂತೂ ಎಸ್ಪೆಷಲಿ ಈ ಒಂದು ಗೌನ್ ಏನಿದೆ ಅದ್ರ ಮೇಲೆ ಜಾಸ್ತಿ ಇಷ್ಟ ಆಗೋಗಿತ್ತು ಅಂತ ಹೇಳ್ಬೋದು. ಅವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇರ್ತವೆ ಗೌನು. ನಿಮ್ಗೆ ಯಾವ್ದು ಬೇಕು ಅಲ್ಲ ನೀವು ಅದನ್ನು ನೋಡಿಕೊಂಡು ಅವತ್ತಿಗೆ ತೊಗೊಳ್ಬೋದು. ಇನ್ನು ಔಟ್ಡೋರ್ ಫೋಟೋಶೂಟ್ ಇರುತ್ತೆ ಅಂತಂದರೆ ಇವನ್ ಅದು ಕೂಡ ಇರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಔಟ್ಡೋರ್ ಫೋಟೋಶೂಟ್ಗಾದರೆ. ನಿಮಗೆ ಇಂಡೋರ್ ಫೋಟೋಶೂಟ್ಗೆ ಒಂದು ಸ್ವಲ್ಪ ಪ್ರೈಸ್ ಕಡಿಮೆ ಆಗಿರುತ್ತೆ. ನನಗೆ ಇಲ್ಲಿ 7,990 ರೂಪೀಸ್ ಆಯಿತು ಇಂಡೋರ್ ಫೋಟೋಶೂಟು. ಸೊ ಫಸ್ಟೇ ಹೇಳ್ದಾಗೆ 2 ಗೌನ್ ಅವರಿಂದನೇ ಇರುತ್ತೆ. ಒಂದು ಮಾತ್ರ ಟ್ರೆಡಿಷ್ನಲ್ ಔಟ್ಫಿಟ್ನ ನಾವು ತೊಗೊಂಡು ಹೋಗಬೇಕು. ಇನ್ನು ಮೇಕಪ್ ಕೂಡ ಅವರಿಂದನೇ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಿಮಗೂ ಕೂಡ ಏನಾದರೂ ಫೋಟೋಶೂಟ್ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ನೀವು ಕೂಡ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಕ್ರೆಡಿಬಲ್ ಲೆನ್ಸ್ ಅಂತ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಪರ್ಸ್ನಲಿ ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಪ್ರೈಸ್ ವೈಸ್ ಕೂಡ ಅಷ್ಟೇ ಇವರು ಒಂದು ಸ್ವಲ್ಪ ಕಡಿಮೆನೇ. ಹಾಗೆಯೇ ನಮಗೆ ಫೋಟೋಶೂಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅನ್ನಿಸ್ತು. ಇನ್ನು ಮೇಕಪ್ ಲುಕ್ ಎಲ್ಲ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ನನ್ನ ತಂಗಿನೂ ಕೂಡ ಅದೇ ಹೇಳ್ತಿದ್ಲು, ನೀನು ಪ್ರೆಗ್ನೆಂಟ್ ಅಂತಲೇ ಅನ್ನಿಸ್ತಿಲ್ಲ, ಒಂಥರ ಕ್ಯೂಟಾಗಿ ಕಾಣಿಸ್ತಿದ್ಯಾ, ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ಯಾ, ಏನೋ ಒಂಥರ ಬಬ್ಲಿಯಾಗಿ ಅಂತೆಲ್ಲ ಹೇಳ್ತಿದ್ಲು. ಸೊ ಅವಳು ಕಾಂಪ್ಲಿಮೆಂಟ್ ಕೊಡೋದು ನೋಡಿಬಿಟ್ಟು ನನಗೇನೆ ಇನ್ನೂ ಮಿರರ್ ನೋಡಿಕೊಂಡು ನಾನು ಒಂದಷ್ಟು ನನ್ನ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಸೆಲ್ಫಿ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಸೆಲ್ಫಿ ಫೋಟೋಸ್ನ ಕೂಡ ತೊಗೊಂಡೆ. ಸೊ ಈ ರೀತಿಯಾಗಿ ನನ್ನ ತಂಗಿ ಈ ರೀತಿ ಏನಾದರೂ ಚೆನ್ನಾಗಿ ರೆಡಿ ಆದಾಗಲ್ಲ ಅವಳು ಚೆನ್ನಾಗಿ ಕಾಂಪ್ಲಿಮೆಂಟ್ ಎಲ್ಲ ಕೊಡ್ತಾಳೆ. ಸೊ ನಂಗೆ ಅದು ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ನಾನು ಫಸ್ಟ್ ಏನಾದ್ರು ರೆಡಿ ಆದಾಗ ನಾನು ಕೇಳೋದೇ ಅವಳನ್ನ, ಅಂದರೆ ಈ ಥರದ್ದೆಲ್ಲ ನಾನು ಯಾವತ್ತೂ ಗೌನ್ ಹಾಕೇ ಇಲ್ಲ. ಎಸ್ಪೆಷಲಿ ಈ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಇದೆಲ್ಲ ನಾವು ಏನೂ ಮಾಡಿಸಿರ್ಲಿಲ್ಲ. ಅದಕ್ಕಾಗಿ ನನಗೆ ಈ ಥರದ್ದೆಲ್ಲ ವೇರ್ ಮಾಡಿದಾಗ ಏನೋ ಒಂಥರ ಹೊಸದು ಅನ್ನೋ ಫೀಲಿಂಗ್ ಇತ್ತಲ್ಲ. ಸೊ ನನ್ನ ತಂಗಿನ ಕೇಳಿದೆ, ಅವಳು ಕೂಡ ಅದೇ ಹೇಳಿದ್ಲು, ಚೆನ್ನಾಗಿ ಬಂದಿದೆ ಎಲ್ಲ ಫೋಟೋಸ್ ಕೂಡ, ನಿಮಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಇನ್ನು ಫಸ್ಟ್ ಗೌನಲ್ಲಿ ಫೋಟೋಶೂಟ್ ಎಲ್ಲ ಆಯಿತು. ಸೊ ಫಸ್ಟ್ ನಾನು ಡಾರ್ಕ್ ಕಲರ್ನ ಚೂಸ್ ಮಾಡಿದ್ದೆ, ಬ್ರೌನ್ ಕಲರ್ನ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೈಟ್ ಕಲರಲ್ಲಿ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಲೈಟ್ ಬ್ಲೂ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಸೊ ಫಸ್ಟ್ ಫೋಟೋಶೂಟಲ್ಲಿ ನನಗೆ ಸಿಂಗಲ್ ಫೋಟೋಸ್ನ ತೊಗೊಂಡ್ರು, ಅದಾದಮೇಲೆ ಕಪಲ್ ಫೋಟೋಶೂಟ್ನ ಮಾಡಿದ್ರು, ಅದಾದಮೇಲೆ ನನ್ನ ಮಗನೊಟ್ಟಿಗೆ ಒಂದಷ್ಟು ಫೋಟೋಸ್ನ ಕೂಡ ತೊಗೊಂಡ್ರು, ಅದಾದಮೇಲೆ ಒಂದಷ್ಟು ರೀಲ್ಸಿಗೆ ಅಂತೆಲ್ಲ ವಿಡಿಯೋಸ್ನ ಮಾಡಿಕೊಂಡ್ರು. ಸೊ ಈ ರೀತಿಯಾಗಿ ಫಸ್ಟ್ ಫೋಟೋಶೂಟ್ ಆಯಿತು. ಇನ್ನು ಸೆಕೆಂಡ್ ಔಟ್ಫಿಟ್ಟಲ್ಲಿ ನನಗೆ ಒಂದಷ್ಟು ಡಿಫ್ರೆಂಟ್ ಆಗಿರೋ ಪೋಸಸ್ ಎಲ್ಲ ಅವರು ಹೇಳ್ಕೊಡ್ತಾಯಿದ್ರು. ಸೊ ನಾನೇನು ಇಲ್ಲಿ ಜಾಸ್ತಿ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲಿಲ್ಲ, ಯಾಕೆ ಅಂತಂದರೆ ನಿಮಗೂ ಕೂಡ ಒಂಥರ ಬೋರ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಶೇರ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ಈ ರೀತಿಯಾಗಿ ಇತ್ತು. ಇನ್ನು ನನಗಂತೂ ಫಸ್ಟ್ ಔಟ್ಫಿಟ್ಟಲ್ಲೇ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಆ ಫೋಟೋಶೂಟ್ ಮುಗಿಯೋ ಅಷ್ಟೊತ್ತಿಗೆ. ಇನ್ನು ಸೆಕೆಂಡ್ ಔಟ್ಫಿಟ್ ಹಾಕ್ಕೊಂಡು ಇನ್ನೇನು ಫೋಟೋ ತೊಗೋಬೇಕು, ಸಖತ್ತು ಸ್ವೆಟ್ ಆಗ್ತಾಯಿದ್ದೆ. ಹಾಗಾಗಿ ಅವರು ಕೂಡ ಟಿಶ್ಯೂ ಪೇಪರ್ನ ತೊಗೊಂಡು ಬಂದರು. ತುಂಬ ಸ್ವೆಟ್ ಆಗ್ತಿದ್ದೀರಾ, ಫೋಟೋಸ್ ಅಷ್ಟು ಚೆನ್ನಾಗಿ ಬರಲ್ಲ, ಸೊ ಸ್ವೆಟ್ಟೆಲ್ಲ ವೈಪ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ನನಗೆ ನಿಜ ಯಾವಾಗ ಮುಗ್ದೋಗ್ಬಿಡುತ್ತಪ್ಪ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಯಾಕಂದರೆ ಫಸ್ಟೇ ಅಲ್ಲ 9 ಮಂತ್ಸ್ ಟೈಮಲ್ಲಿ ಇಷ್ಟೊತ್ತೆಲ್ಲ ನಿಂತ್ಕೊಂಡು ಫೋಟೋಶೂಟ್ ಮಾಡ್ಕೊಳ್ಳೋದು ಒಂಥರ ಕಷ್ಟ. ಸೊ ಅದರಲ್ಲೂ ಕೂಡ ನನಗೆ ಈ ಸೆಕೆಂಡ್ ಔಟ್ಫಿಟ್ ಹಾಕ್ಕೊಂಡು ನಾನು ಫೋಟೋಶೂಟ್ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಲೇ 5:30 6 ಗಂಟೆನೇ ಆಗೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಹೇಳಬೇಕಂದ್ರೆ ಒಂದು 3 ಅವರ್ ನಿಂತ್ಕೊಂಡೇ ಇದ್ದೆ. ಒಂಥರ ಕಾಲು ನೋವು ಥರ ಬಂದುಬಿಟ್ಟಿತ್ತು, ಮತ್ತು ನನಗೆ ಬ್ಯಾಕ್ ಪೇಯ್ನ್ ಕೂಡ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಸೆಕೆಂಡ್ ಔಟ್ಫಿಟ್ಟಲ್ಲಿ ಡಲ್ ಆಗೋಗ್ಬಿಟ್ಟೆ ಅಂತಲೇ ಹೇಳ್ಬೋದು. ಫಸ್ಟ್ ಔಟ್ಫಿಟ್ಟಲ್ಲಂತೂ ತುಂಬಾ ಚೆನ್ನಾಗಿ ಆರಾಮಾಗಿ ಸ್ಮೈಲ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ನ ತುಂಬ ಚೆನ್ನಾಗಿ ತೆಗೆಸ್ಕೊಂಡೆ. ಸೆಕೆಂಡ್ ಔಟ್ಫಿಟ್ಟಲ್ಲೇ ನನಗೊಂದು ಸ್ವಲ್ಪ ಯಾಕೋ ಡಲ್ ಆಗಿಬಿಟ್ಟೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಇನ್ನು ಜೀವನ್ಗಂತೂ ನಾನು ಕೇಳ್ತಾ ಇದ್ದೆ, ಫಸ್ಟ್ ಔಟ್ಫಿಟ್ ಚೆನ್ನಾಗಿತ್ತಾ, ಸೆಕೆಂಡ್ ಔಟ್ಫಿಟ್ ಚೆನ್ನಾಗಿತ್ತಾ, ಯಾವುದ್ರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹೇಳಿ ಅಂತ. ಸೊ ಅವರಂತೂ ಎರಡೂ ಚೆನ್ನಾಗಿ ಕಾಣಿಸ್ತಿದೆ, ಎರಡರಲ್ಲೂ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಅಂದರೆ ಫಸ್ಟ್ ಔಟ್ಫಿಟ್ಟಲ್ಲೇ ಒಂಥರ ಬೇರೆ ಥರ, ಸೆಕೆಂಡ್ ಔಟ್ಫಿಟ್ಟಲ್ಲೇ ಬೇರೆ ಥರ. ಸೊ ತುಂಬ ಕ್ಯೂಟಾಗೆ ಕಾಣ್ತಿತ್ತು ಅದು ನಿನಗೆ ಅಂತೆಲ್ಲ ಹೇಳಿ ಕಾಂಪ್ಲಿಮೆಂಟ್ ಅವರು ಕೂಡ ಕೊಟ್ಟರು. ಜೀವನ್ ಯೂಶ್ವಲಾಗಿ ಅಲ್ಲ ಆ ಥರ ಎಲ್ಲ ಹೇಳೋದೇ ಇಲ್ಲ. ಏನಾದರೂ ಚೆನ್ನಾಗಿದ್ದೀನ ಅಂತ ನಾನೇ ಬಾಯ್ಬಿಟ್ಟು ಕೇಳಬೇಕು, ಬಟ್ ಅವ್ರು ಏನಾದರೂ ಕೇಳಿದಾಗ ಈ ರೀತಿ ಒಂದು ಸ್ವಲ್ಪ ಜಾಸ್ತಿ ಮಾತಾಡಿಬಿಟ್ಟು ಅವ್ರು ಆನ್ಸರ್ ಮಾಡಿಬಿಟ್ರೆ ನನಗೆ ಅವಾಗ ತುಂಬ ಖುಷಿ ಆಗುತ್ತೆ. ಸೊ ನಾನು ಅದನ್ನೇ ಹೇಳ್ತಿದ್ದೆ, ನಾನು ನಿಜವಾಗ್ಲೂ ನನ್ನ ಔಟ್ಫಿಟ್ಟಲ್ಲಿ ಏನಿದೆ ಅಲ್ಲ ಅದಂತೂ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ರೀ, ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಕೂಡ ಅಂತ ಅಂದ್ಬಿಟ್ಟು.
ಸೊ ಈಗ ಅಪ್ಪು ಜೊತೆಗೆ ಒಂದಷ್ಟು ಫೋಟೋಶೂಟ್ನ ಮಾಡಿಸಿದ್ರು. ಅಂದರೆ ಫಸ್ಟಿಗೆ ಅಪ್ಪು ಜೊತೆ ಸಿಂಗಲ್ ಫೋಟೋಸ್ನೆಲ್ಲ ತೊಗೊಂಡೆ. ಅದಾದಮೇಲೆ ಅವನಿಗೆ ಒಂದು ಸ್ವಲ್ಪ ಈ ಶೂಸ್ ಎಲ್ಲ ಕೊಟ್ಟು, ಅಂದರೆ ಬಾಯ್ ಬೇಬಿ ಆದರೆ ಬ್ಲೂ ಶೂಸ್, ಗರ್ಲ್ ಬೇಬಿ ಆದರೆ ಪಿಂಕ್ ಶೂಸ್, ಈ ಥರ ಎಲ್ಲ ಕೊಟ್ಬಿಟ್ಟು ಒಂದಷ್ಟು ಫೋಟೋಶೂಟ್ ಎಲ್ಲ ಮಾಡಿಸಿದ್ರು. ಸೊ ಅವನು ಅಷ್ಟೇ, ನನಗೆ ಅವ್ನು ಯಾವ ಥರ ಹೇಳ್ಕೊಡ್ತಾ ಇದ್ದಲ್ಲ ಅದೇ ಥರನೇ ಮಾಡ್ತಾಯಿದ್ದ. ನನಗದು ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ನನ್ನ ಮಗ ಆದರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾ ಇದ್ನಲ್ಲ ಎಲ್ಲ ಫೋಟೋಶೂಟ್ಗೂ ಅಂತ. ನನಗೆ ಅದೊಂದು ಭಯ ಇತ್ತು, ಯಾಕಂದರೆ ಮಕ್ಕಳಿಗೆ ಅಲ್ಲ ನಾವು ಏನೇ ಹೇಳ್ಕೊಟ್ರು ಅವರು ಅಷ್ಟಕ್ಕೆ ಚೆನ್ನಾಗಿ ಕೇಳಿ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನಾವು ಇಟ್ಕೊಳ್ಳೋಕ್ಕೆ ಆಗೋಲ್ಲ. ನನ್ನ ಮಗ ಅಂತೂ ಪರವಾಗಿಲ್ಲ ಪಾಪ, ಅಷ್ಟಾದರೂ ಕೇಳಿ ನನಗೆ ಯಾವ ಥರ ಬೇಕೋ ಅದೇ ಥರನೇ ನಾನು ಹೇಳ್ಕೊಡ್ತಾ ಇದ್ದಂಗೆ ಫೋಟೋಸ್ ಎಲ್ಲ ನೀಟಾಗಿ ತೆಗೆಸ್ಕೊಂಡ. ಸೊ ನನಗದು ತುಂಬಾ ಖುಷಿ ಆಯಿತು. ಇನ್ನು ಇವಾಗ ಒಂದಷ್ಟು ವಿಡಿಯೋಸ್ನ ಕೂಡ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ವಿಡಿಯೋಸ್ನ ಕೂಡ ತೊಗೊಳ್ತಾ ಇದ್ದಾರೆ. ಸೊ ಸೆಕೆಂಡ್ ಔಟ್ಫಿಟ್ಟಲ್ಲಿ ಎಲ್ಲ ಸ್ವಲ್ಪ ಬೇಗನೆ ಫೋಟೋಶೂಟ್ನ ಮುಗಿಸ್ಬಿಟ್ರು. ಫಸ್ಟ್ ಔಟ್ಫಿಟ್ಟಲ್ಲಿ ಒಂದು ಸ್ವಲ್ಪ ಲೇಟೇ ಆಯಿತು ಫೋಟೋಶೂಟ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ. ಇಲ್ಲಿ ನನಗೆ ಪರ್ಸ್ನಲಿ ಏನು ಅಂತ ಅಂದರೆ ಈ ಒಂದು ಬ್ಲೂ ಕಲರ್ ಗೌನ್ ಏನಿದೆ ಅದರಲ್ಲಿ ಏನೋ ಒಂಥರ ನಾನು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಂದರೆ ಫಸ್ಟ್ ಗೌನ್ಗೆ ಈ ಗೌನ್ಗೆ ತುಂಬ ಡಿಫ್ರೆನ್ಸ್ ಇದೆ. ಅದೇ ಒಂಥರ ತುಂಬ ಫ್ಲೇರಿಯಾಗಿ ಇತ್ತು. ಇದೇ ಒಂಥರ ಅಂದರೆ ಫ್ರಾಕ್ ಟೈಪಲ್ಲಿ ಇತ್ತು ಇದು ಲೈಟ್ ಬ್ಲೂ ಕಲರ್ ಗೌನು. ಸೊ ನನಗೆ ಎರಡರಲ್ಲೂ ಕೂಡ ತುಂಬ ಡಿಫ್ರೆಂಟಾಗೆ ಕಾಣಿಸ್ತಿದೆ ಅಂತ ಅನ್ನಿಸ್ತು. ಹಾಗೆಯೇ ಮೇಕಪ್ ಲುಕ್ ಅಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು, ಎರಡಕ್ಕೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಇನ್ನು ಜೀವನ್ಗೆ ಇವಾಗ ಅವ್ರು ಹೇಳ್ಕೊಡ್ತಾಯಿದ್ರು ಒಂದಷ್ಟು ರೀಲ್ಸಿಗೆಲ್ಲ ಯಾವ ರೀತಿ ವಿಡಿಯೋಸ್ ಮಾಡ್ಕೋಬೇಕು ಅಂತೆಲ್ಲ ಅಂದ್ಬಿಟ್ಟು. ಸೊ ಅದೇ ಥರನೇ ಅವರು ಫಸ್ಟ್ ಒಂದು ಸಲ ಟ್ರಯಲ್ನ ಕೊಡ್ತಾಯಿದ್ರು. ಅದಾದಮೇಲೆ ಎರಡನೇ ಸತಿ ನಾವೇನಾದ್ರು ಸರಿಗೆ ಮಾಡಲಿಲ್ಲ ಅಂತಂದರೆ ಆಲ್ಮೋಸ್ಟ್ ಥರ್ಡ್ ಟೇಕ್ ಕೂಡ ತೊಗೊಳ್ತಾಯಿದ್ರು. ಸೊ ಈ ರೀತಿಯಾಗಿ ಇನ್ನು ನನಗೆ ಒಂದಷ್ಟು ರೀಲ್ಸ್ಗೆಲ್ಲ ಯಾವ ರೀತಿ ಬೇಕೋ ಅದಕ್ಕೆ ಕೂಡ ಒಂದಷ್ಟು ವಿಡಿಯೋಸ್ನೆಲ್ಲ ಕೂಡ ಮಾಡಿಕೊಟ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಕೂಡ ರಾ ವಿಡಿಯೋಸ್ ಆಗಿರ್ಬೋದು, ಆಮೇಲೆ ರಾ ಫೋಟೋಸ್ ಆಗಿರ್ಬೋದು, ಯಾವುದನ್ನು ಶೇರ್ ಮಾಡಿಲ್ಲ. ಸೊ ಶೇರ್ ಮಾಡಿಕೊಂಡಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಫೋಟೋಸ್ ಎಲ್ಲ ಬಂದಿದೆ ಏನು ಅಂತ ಅಂದ್ಬಿಟ್ಟು. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಒಂದಷ್ಟು ನಾನು ಸೆಲ್ಫಿ ಫೋಟೋಸ್ ಎಲ್ಲ ಏನು ತೊಗೊಂಡಿದ್ದೆ ಅದನ್ನಷ್ಟೇ ನಾನು ಈವನ್ ವಾಟ್ಸಪ್ಪಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೆ ನನ್ನ ಸ್ಟೇಟಸಲ್ಲಿ. ಅಲ್ಲೂ ಕೂಡ ತುಂಬ ಜನ ಇಷ್ಟಪಟ್ಟಿದ್ರು, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ತುಂಬ ಪ್ರಿಟಿಯಾಗಿದ್ದೀರಾ ಅಂತ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಕೂಡ ಹೇಳ್ತಿದ್ರು. ಇನ್ನು ನನಗಂತೂ ಅಲ್ಲ ತುಂಬ ಅಂದರೆ ತುಂಬ ಸಾಕಾಗಿ ಹೋಗ್ಬಿಟ್ಟಿತ್ತು. ಜೊತೆಗೆ ನಿದ್ದೆ ಬೇರೆ ಬರ್ತಾಯಿತ್ತು. ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕಪ್ಪ, ಹೋಗಿ ನೆಮ್ಮದಿಯಾಗಿ ಕುತ್ಕೊಂಡ್ಬಿಡೋಣ ಅನ್ನೋ ಥರ ಫೀಲ್ ಆಗೋಗ್ಬಿಟ್ಟಿತ್ತು ನನಗೆ. ಇನ್ನು ಇವಾಗ ಸೆಕೆಂಡ್ ಔಟ್ಫಿಟ್ಟಲ್ಲಿ ಒಂದಷ್ಟು ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ಎಲ್ಲನೂ ಕೂಡ ತೊಗೊಂಡಿದ್ದಾಯಿತು. ಇನ್ನು ಒಂದು 2-3 ಪೋಸಸ್ ಏನೋ ಇತ್ತು. ಲಾಸ್ಟ್ ತೊಗೊಂಡ್ಬಿಡೋಣ ಮೇಡಮ್, ಒಂದು ಸ್ವಲ್ಪ ಆಗೋಯ್ತು ಹಂಗೆ ಹಿಂಗೆ ಅಂತೆಲ್ಲ ಪಾಪ ಅವರು ಹೇಳೋರು. ಯಾಕಂದರೆ ಮೇಯ್ನಾಗಿ ಅಲ್ಲ, ನಾಳೆ ದಿನ ನಾವು ಫೋಟೋ ಶೂಟ್ಗೆ ಬಂದು ನಾವು ಇಷ್ಟು ಏನು ಫೋಟೋಸ್ ತೊಗೊಳ್ಲಿಲ್ಲ ಅಂತಂದರೆ ಆಮೇಲೆ ಅಯ್ಯೋ ಅಂದ್ಬಿಟ್ಟು ಅವ್ರ ಮೇಲೆ ಬ್ಲೇಮ್ ಮಾಡಬೇಕಾಗತ್ತೆ. ಸೊ ಸುಮ್ಮನೆ ಅದ್ರ ಬದಲು ನಾನೇ ನೆಮ್ಮದಿಯಾಗಿ ನಿಂತ್ಕೊಂಡ್ಬಿಟ್ಟು ಇದು ಒಂದೇ ಸಲ ಬರೋಕ್ಕಾಗೋದು. ಸೊ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅವ್ರು ಹೇಳೋ ಥರನೇ ನೀಟಾಗಿ ಬೇಗ ಫೋಟೋಸ್ನೆಲ್ಲ ಕೂಡ ತೊಗೊಂಡ್ವಿ. ಇನ್ನು ನಂದು ಫಸ್ಟ್ ಔಟ್ಫಿಟ್ ಆಗಿರ್ಬೋದು, ಸೆಕೆಂಡ್ ಔಟ್ಫಿಟ್ ಆಗಿರ್ಬೋದು, ಎರಡರಲ್ಲೂ ಕೂಡ ಫೋಟೋಸ್ ತುಂಬಾ ಚೆನ್ನಾಗಿ ಬಂತು. ನಾನು ಒಂದಷ್ಟು ಫೋಟೋಸ್ನೆಲ್ಲ ಅಲ್ಲೇ ನೋಡಿದೆ, ಅಂದರೆ ಅವರ ಕ್ಯಾಮ್ರಾನಲ್ಲೇ ಯಾವ ರೀತಿ ಬಂದಿದೆ ಏನು ಅಂತ ಅಂದ್ಬಿಟ್ಟು. ಇನ್ನು ನಾನು ಬೆಳಗ್ಗೆ ತಿಂಡಿ ತಿಂದವಳು, ಮಧ್ಯಾಹ್ನ ಏನೂ ತಿನ್ನೋದಕ್ಕೆ ಆಗಿರಲಿಲ್ಲ. ಹರಿಬರಿನಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಹೊರಟು ಬಂದುಬಿಟ್ವಿ. ಸೊ ಹಾಗಾಗಿನೇ ನನಗೆ ತುಂಬ ಜಾಸ್ತಿ ಸುಸ್ತಾಗ್ತಿತ್ತು ಅಂತ ಅನಿಸುತ್ತೆ. ಇನ್ನು ಮಂಜು ಅವರು ಹೋಗ್ಬಿಟ್ಟು ಎಗ್ ರೋಲ್ನ ತೊಗೊಂಬಂದಿದ್ರು. ಸೊ ಹಾಗಾಗಿ ಎಲ್ರದ್ದು ಆಗಿತ್ತು, ನಾನು ಒಬ್ಳದ್ದು ಮಾತ್ರ ಆಗಿರಲಿಲ್ಲ. ಸೊ ಹಾಗಾಗಿ ಬಂದು ಫಸ್ಟು ತಿಂದ್ಬಿಡು ಮತ್ತೆ ಸುಸ್ತಾಗ್ತೀಯ ನೋಡು ಅಂತ ಅಂದ್ಬಿಟ್ಟು ಪ್ರಿಯಾಂಕನೂ ಹೇಳ್ತಿದ್ಲು. ಹಾಗಾಗಿ ಹೇಗಿದ್ರು ಸೆಕೆಂಡ್ ಫೋಟೋಸ್ ಎಲ್ಲ ಮುಗ್ದಿತ್ತಲ್ಲ, ಅಂದರೆ ಸೆಕೆಂಡ್ ಡ್ರೆಸ್ಸಲ್ಲಿ ಫೋಟೋಶೂಟ್ ಎಲ್ಲ ಆಗಿತ್ತಲ್ಲ, ಹಾಗಾಗಿ ನಾನು ಕೂಡ ಒಂದಷ್ಟು ಸೆಲ್ಫಿನ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ಮೊಬೈಲ್ನ ತೊಗೊಂಡು ಸೆಲ್ಫಿನ ಕೂಡ ತೊಗೊಂಡೆ. ಅದಾದಮೇಲೆ ಹೋಗಿ ಎಗ್ ರೋಲ್ನ ತಿಂದ್ಬಿಟ್ಟು ಆಮೇಲೆ ನನ್ನ ಥರ್ಡ್ ಔಟ್ಫಿಟ್ ಏನಿದೆ ಅಂದರೆ ಟ್ರೆಡಿಷ್ನಲ್ ಔಟ್ಫಿಟ್ಟು ಅದನ್ನು ವೇರ್ ಮಾಡಿಕೊಂಡು ಬಂದೆ. ಸೊ ಇದರಲ್ಲಿ ಟ್ರೆಡಿಷ್ನಲ್ ಔಟ್ಫಿಟ್ನ ನಾವೇ ತೊಗೊಂಡು ಹೋಗಬೇಕು. ನಮ್ಗೆ ಯಾವುದು ಸ್ಯಾರಿ ಕಲರ್ ಆಪ್ಷನ್ ಇರುತ್ತೆ ಅದನ್ನೇ ನಾವು ತೊಗೊಂಡು ಹೋಗ್ಬೋದು. ಇದೇ ತೊಗೊಂಬರ್ಬೇಕು ಅದೇ ತೊಗೊಂಬರ್ಬೇಕಂತೆಲ್ಲ ಅವ್ರು ಏನೂ ಹೇಳಲ್ಲ. ನಿಮಗೆ ಇಫ್ ಇನ್ ಕೇಸ್ ಏನಾದರೂ ಅವ್ರು ಹೇಳೋದು ಅಂತ ಅಂದರೆ ಈ ಮೆನ್ಸಿಗೆ ಬಂದುಬಿಟ್ಟು ಒಂದು ವೈಟ್ ಶರ್ಟ್ನ ತೊಗೊಂಬರ್ಬೇಕು ಅಂತ ಹೇಳ್ತಾರೆ. ಬಿಟ್ಟರೆ ಇನ್ನು ಪ್ಯಾಂಟ್ ಆಗಿರ್ಬೋದು, ಬ್ಲೇಸರ್ ಆಗಿರ್ಬೋದು, ಇವನ್ ಅದು ಕೂಡ ಅವರಿಂದನೇ ಇರುತ್ತೆ. ಇನ್ನು ಲೇಡೀಸ್ಗೆ ಬಂದುಬಿಟ್ಟು ಮೆಟರ್ನಿಟಿ ಗೌನ್ ಸಿಗುತ್ತೆ 2 ಥರ. ಅದಾದಮೇಲೆ ಮಾಮೂಲಿ ಟ್ರೆಡಿಷ್ನಲ್ ಔಟ್ಫಿಟ್ನ ನಾವೇ ತೊಗೊಂಡು ಹೋಗಬೇಕು. ಬರೀ ಮೆನ್ಸಿಗೆ ಮಾತ್ರನೇ ನಾವು ಒಂದು ವೈಟ್ ಶರ್ಟ್ನ ತೊಗೊಂಡು ಹೋಗಬೇಕು. ಅದಾದಮೇಲೆ ಟ್ರೆಡಿಷ್ನಲ್ ವೇರಿಗೆ ಒಂದು ಪಂಚೆನ ತೊಗೊಂಡು ಹೋಗಬೇಕು. ಅದೇ ವೈಟ್ ಶರ್ಟ್ಗೆ ಪಂಚೆ ಆಗುತ್ತೆ. ಸೊ ಈ ರೀತಿಯಾಗಿ ಇನ್ನು ಜೀವನ್ ಬಂದರೆ ಶರ್ಟ್ ಮತ್ತು ಅವ್ರದ್ದು ಪ್ಯಾಂಟ್ ಏನಿದೆ ಅದನ್ನು ಅವರೇ ತೊಗೊಂಬಂದಿದ್ರು. ಇವನ್ ಬ್ಲೇಸರ್ ಕೂಡ ಅವರೇ ತೊಗೊಂಬಂದಿದ್ರು. ಯಾಕೆಂದರೆ ಅವರಿಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ಇತ್ತಲ್ಲ, ಹಾಗಾಗಿ ಮತ್ತೆ ಅವರು ಅಲ್ಲೇನು ತೊಗೊಳೋದು ಬೇಡ ಅನ್ನೋ ಥರ ಅಷ್ಟೇನೆ ಸಿಕ್ತಿತ್ತು. ಅಲ್ಲೂ ಕೂಡ ಇಫ್ ಇನ್ ಕೇಸ್ ನಾವು ತೊಗೊಂಡು ಹೋಗಿಲ್ಲ ಅಂದಿದ್ದಿದ್ರೆ, ಬಟ್ ಇವ್ರ ಹತ್ರನೇ ಇದ್ದಿದ್ದರಿಂದ ಜೀವನ್ದನೇ ನಾವು
ನಾವು ಔಟ್ಫಿಟ್ನ ತೊಗೊಂಡ್ವಿ. ಈ ರೀತಿಯಾಗಿ ಇತ್ತು. ಎಲ್ಲ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ ಬ್ಲೇಸರ್ ಅವ್ರ ಹತ್ರ. ಯಾವ ಕಲರ್ ಆಪ್ಷನ್ ಬೇಕೋ ಅದನ್ನು ನೋಡಿಕೊಂಡು ಚೂಸ್ ಮಾಡ್ಬೋದು. ಇನ್ನು ಇವಾಗ ನಾನು ಸ್ಯಾರಿ ಕೂಡ ವೇರ್ ಮಾಡಿಕೊಂಡು ಬಂದೆ. ಅದಾದಮೇಲೆ ಅದೇ ಮೇಕಪ್ಪಿಗೆ ಒಂದು ಸ್ವಲ್ಪ ಸ್ವೆಟ್ ಆಗಿಬಿಟ್ಟಿದ್ನಲ್ಲ, ಟಚಪ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಹೇರ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡೆ. ಯಾಕಂದರೆ ಫಸ್ಟ್ ಮತ್ತು ಸೆಕೆಂಡ್ ಔಟ್ಫಿಟಲ್ಲಿ ಸೇಮ್ ಹೇರ್ ಸ್ಟೈಲ್ ಇತ್ತು. ಸೊ ಇದರಲ್ಲಾದರೂ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ನಾನೇ ಫ್ರಂಟ್ ಈ ಥರ ಟ್ವಿಸ್ಟ್ ಮಾಡಿ ಒಂದು ಹೇರ್ ಪಿನ್ನ ಹಾಕ್ಕೊಂಡೆ. ಸೊ ದಟ್ ಅದು ಫೋಟೋಸ್ಗೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ. ಇನ್ನು ಇವಾಗ ಸ್ಯಾರಿನಲ್ಲಿ ಕೂಡ ಅಲ್ಲ, ಅವರು ಅದನ್ನೇ ಹೇಳ್ತಿದ್ರು ಅಲ್ಲಿ ಮೇಕಪ್ ಆರ್ಟಿಸ್ಟ್ ಏನಿದ್ರು ಅವರು, ಈ ಸ್ಯಾರಿ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ, ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಸ್ಯಾರಿನಲ್ಲಿ ಅಂತ ಅಂದ್ಬಿಟ್ಟು. ಹಾಗೆಯೇ ಪಾಪ ಬೆಳಗ್ಗೆಯಿಂದ ಅವರು 7 o'clock ಬಂದಿರೋರು. ಆಲ್ಮೋಸ್ಟ್ ನನ್ನ ಫೋಟೋಶೂಟೆಲ್ಲ ಮುಗಿಯೋ ಅಷ್ಟೊತ್ತಿಗೆ 8:44 ಏನೋ ಆಗಿತ್ತು. ಅಲ್ಲಿವರೆಗೂ ಇದ್ದು ನನಗೇನಾದ್ರು ಹೆಲ್ಪ್ ಬೇಕಿದ್ರೆ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ನನಗಂತೂ ಅದು ತುಂಬಾ ಇಷ್ಟ ಆಯಿತು. ಅಂದರೆ ಈ ಫೋಟೋಸ್ ಎಲ್ಲ ತೊಗೊಳ್ಳುವಾಗ ಅಲ್ಲ, ನಮಗೇನಾದರೂ ಡ್ರೆಸ್ ಎಲ್ಲ ಸರಿ ಮಾಡೋದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಅವರು ಪಾಪ ನಿಂತ್ಕೊಂಡು ಎಲ್ಲನೂ ಮಾಡಿಕೊಟ್ರು. ನಂಗೆ ಅದು ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಇವನ್ ಸ್ಯಾರಿ ವೇರ್ ಮಾಡಿದಾಗ ಕೂಡ ಅಷ್ಟೇ, ನಾನು ಜಸ್ಟು ಒಂದು ಶಾರ್ಟ್ ನೆಕ್ಲೆಸ್ನ ತೊಗೊಂಡು ಹೋಗಿದ್ದೆ, ಆರ್ಟಿಫಿಷಿಯಲ್ದೇ ಕುಶಾಲ್ಸಲ್ಲಿ ತೊಗೊಂಡಿರೋದು. ಸೊ ಅದಕ್ಕೆ ಅವರು ಮೇಡಮ್ ಇದನ್ನು ಹಾಕ್ಕೊಳ್ಳಿ, ಲಾಂಗ್ ಹಾರ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಇರೋದೇ ಹಾರನ ಕೊಟ್ಟರು. ಸೊ ಅದನ್ನೇ ವೇರ್ ಮಾಡಿದ್ದೀನಿ. ಹೋಗೋವಾಗ ಅದನ್ನು ತಕ್ಕೊಟ್ಬಿಟ್ಟು ಅವ್ರಿಗೆ ಹೋಗಬೇಕು. ಇನ್ನು ಇಯರಿಂಗ್ಸ್ ಆಗಿರ್ಬೋದು ಅದನ್ನೆಲ್ಲ ನಾನೇ ತೊಗೊಂಡು ಹೋಗಿದ್ದೆ. ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡ್ಕೊಂಡು ನಾನೇ ತೊಗೊಂಡು ಹೋಗಿದ್ದೆ. ನಾನೇನು ಅಂದ್ಕೊಂಡೆ ಅಂತಂದರೆ ಜಸ್ಟ್ ಒಂದೇ ನೆಕ್ ಪೀಸ್ ಸಾಕು, ಮತ್ತು ಇನ್ನೊಂದು ಅಂದರೆ ಯಾಕೆ ಅದೊಂಥರ ಹಾರ ಥರ ಚೆನ್ನಾಗಿ ಕಾಣಲ್ಲ ಅಷ್ಟೋಗಿ, ಜಸ್ಟ್ ಸಿಂಪಲಾಗಿ ಫೋಟೋಶೂಟ್ ಮಾಡಿಸೋಣ ಸ್ಯಾರಿ ಇದರಲ್ಲಿ ಅಂತ ಅಂದ್ಕೊಂಡೆ. ಬಟ್ ಅವ್ರು ನೋಡಿದ್ರೆ ಇಲ್ಲ ಇದು ಹಾಕೊಳ್ಳಿಯಲ್ಲ, ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಅವ್ರು ಅದನ್ನು ಕೊಟ್ಟು ಅದನ್ನು ವೇರ್ ಮಾಡಿಸಿದ್ರು. ಸೊ ಈ ರೀತಿಯಾಗಿ ಇತ್ತು ನನ್ನ ಟ್ರೆಡಿಷ್ನಲ್ ಔಟ್ಫಿಟ್ಟಲ್ಲಿ ಫೋಟೋಶೂಟು. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ಅವತ್ತಿನ ದಿನ ಬೇಗನೆ ಕಳೆದೋಯ್ತು ಅಂತ ಅನ್ನಿಸ್ತು. ಹಾಗೆಯೇ ಸ್ವಲ್ಪ ಸುಸ್ತು ಕೂಡ ಆಯಿತು. ಮನೆಗೆ ಬಂದು ಯಾವಾಗ ರೆಸ್ಟ್ ಮಾಡಿಬಿಡ್ತೀನಪ್ಪ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು. ಇನ್ನು ಅಪ್ಪುಗೆ ನಾನು ಏನು ಪರ್ಪಲ್ ಕಲರಲ್ಲಿ ಒಂದು ಔಟ್ಫಿಟ್ನ ತೊಗೊಂಡಿದ್ದೆ, ಅದನ್ನು ವೇರ್ ಮಾಡಿಸಿದ್ದೆ. ಅವನಂತೂ ಸ್ವಲ್ಪ ಜಾಸ್ತಿನೇ ಹಠ ಮಾಡ್ತಾಯಿದ್ದ, ನನಗೆ ಇದು ಬೇಡ, ನಾನು ಫಸ್ಟು ಬ್ಲೇಸರ್ ಏನು ಹಾಕ್ಕೊಂಡಿದ್ದೆ ಅದನ್ನೇ ಹಾಕ್ಕೊಳ್ತೀನಿ, ಇದು ನಂಗೆ ಬೇಡ ಅಂತ ಅಂದ್ಬಿಟ್ಟು. ನಾನು ಇಲ್ಲ ಅಪ್ಪು, ನೀವು ಮನೆಗೆ ಹೋಗಬೇಕಾದ್ರೆ ಅದನ್ನೇ ಹಾಕೋ, ಇವಾಗ ಫೋಟೋಶೂಟ್ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅವ್ನಿಗೆ ಹೆಂಗೋ ಅಲ್ಲಿ ಇಲ್ಲಿ ಒಂಚೂರು ನೈಸ್ ಮಾಡಿ ಆಮೇಲೆ ಅದನ್ನು ಹಾಕ್ಸಿದ್ದಾಯಿತು. ಇನ್ನು ಅವನ ಜೊತೆಗೆ ಫಸ್ಟಿಗೆ ಒಂದಷ್ಟು ಫೋಟೋಶೂಟ್ನೆಲ್ಲ ಮಾಡಿಸ್ಕೊಂಬಿಟ್ಟೆ, ಮತ್ತು ಒಂದಷ್ಟು ವಿಡಿಯೋಸ್ನ ಕೂಡ ತೆಗೆಸ್ಕೊಂಡೆ. ಅಪ್ಪುಗೆ ಅಲ್ಲ ಅಲ್ಲಿ ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕಿಂತ ಅವನು ಆಟ ಆಡೋದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಸರಿ ಅಂದ್ಬಿಟ್ಟು ನಾನು ಅವನ್ನ ಜಾಸ್ತಿನೂ ಫೋರ್ಸ್ ಮಾಡಲಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದಷ್ಟು ಅವನ ಹತ್ರ ಫೋಟೋಶೂಟ್ಗೆ ಮತ್ತು ವಿಡಿಯೋಗೆ ಎಲ್ಲ ಅವ್ನಿಗೇನು ಮಾತಾಡಬೇಕು ಹೇಳಬೇಕು ಎಲ್ಲ ಹೇಳ್ಕೊಟ್ಬಿಟ್ಟು ಆ ಥರ ಎಲ್ಲ ವಿಡಿಯೋಸ್ ಎಲ್ಲ ತೊಗೊಂಡು ಅದಾದಮೇಲೆ ಬಿಟ್ಬಿಟ್ಟೆ. ಸರಿ ಹೋಗಿ ಆಟಾಡ್ಕೊ ಹೋಗು, ಈಗ ಪಾಪ ಜೊತೆ ಫೋಟೋಶೂಟ್ ಮಾಡಿಸ್ಕೊತೀನಿ ಅಂತ. ಸೊ ಈ ರೀತಿಯಾಗಿ ಆಯಿತು. ಇನ್ನು ಟ್ರೆಡಿಷ್ನಲ್ ಔಟ್ಫಿಟ್ಗೆ ನನಗೆ ಒಂದು ಸ್ವಲ್ಪನೇ ಅವ್ರು ಫೋಟೋಸ್ ತೆಗೆದಿದ್ದು. ಅದಾದಮೇಲೆ ಮೇಯ್ನ್ ಸಮೀರ್ ಅಂತ ಏನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಅಲ್ಲ, ಸೊ ಅವ್ರು ಬಂದರು. ಅವರೆಲ್ಲ ಆ್ಯಕ್ಚುಲಾಗಿ ಹೊರಗಡೆ ಹೋಗಿದ್ರು ಅಂತ ಅನಿಸುತ್ತೆ. ಆವಾಗ ನಾವು ಹೋದಾಗ ಫೋಟೋಶೂಟ್ ಅವ್ರು ಮಾಡಿಕೊಡ್ಲಿಲ್ಲ, ನನಗೆ ಬೇರೆಯವ್ರು ಮಾಡಿಕೊಟ್ಟಿದ್ದು. ಬಟ್ ಅವ್ರು ಬಂದಾಗ ನಾನು ಅವ್ರಿಗೇ ಹೇಳಿದೆ, ನನಗೆ ಟ್ರೆಡಿಷ್ನಲ್ ಔಟ್ಫಿಟ್ಟಲ್ಲಿ ಅಷ್ಟೊಂದು ಫೋಟೋಸೇ ತೊಗೊಳ್ಲಿಲ್ಲ ಅಂತ ಅಂದ್ಬಿಟ್ಟು. ಅವರು ಓಕೆ ತಲೆ ಕೆಡಿಸ್ಕೊಳ್ಬೇಡಿ, ನಾನೇ ಫೋಟೋಶೂಟ್ ಮಾಡಿಕೊಡ್ತೀನಿ ಇನ್ನೊಮ್ಮೆ ಅಂತ ಅಂದ್ಬಿಟ್ಟು ಪಾಪ ಅವರು ಇನ್ನೊಮ್ಮೆ ನನಗೆ ಬೇರೆ ಬ್ಯಾಕ್ಗ್ರೌಂಡಲ್ಲಿ ಫೋಟೋಶೂಟ್ನ ಮಾಡಿಕೊಟ್ರು. ಇನ್ನೂ ಒಂದಷ್ಟು ಚೆನ್ನಾಗಿರೋ ಪಿಕ್ಸ್ ಎಲ್ಲ ತಕ್ಕೊಟ್ರು. ನಂಗೆ ಅದು ತುಂಬಾ ಖುಷಿ ಆಯಿತು. ಲೈಕ್ ನಮಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ಲ, ಅಂದರೆ ಫೋಟೋಶೂಟಲ್ಲಿ ಇದೇ ಥರ ಪೋಸಸ್ ಎಲ್ಲ ಕೊಡಬೇಕು, ಚೆನ್ನಾಗಿ ಬರಬೇಕು ಅಂತೆಲ್ಲ ನಮ್ಗೆ ಯಾವ ರೀತಿ ಇರುತ್ತೆ ಅದೇ ಥರನೇ ಅವರು ಕೂಡ ಕೇಳಿಬಿಟ್ಟು ನನಗೆ ಫೋಟೋಶೂಟೆಲ್ಲ ಮಾಡಿಕೊಟ್ರು. ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಸೊ ಫೈನಲಿ ಫೋಟೋಶೂಟ್ ಕೂಡ ಮುಗೀತು. ನನಗಂತೂ ತುಂಬಾ ಇಷ್ಟ ಆಯಿತು. ಫೋಟೋಸ್ ಎಲ್ಲ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫೈನಲಿ ಆಯಿತು ಎಲ್ಲ. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನಾವು ಬಂದಾಗ ಆಗಲೇ 3:30 ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ಮೇಕಪ್ ಅಂತೂ ನೋಡ್ಬೋದು ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಮೇಯ್ನಾಗಿ ಟೂ ಡ್ರೆಸ್ ಜೊತೆಗೆ ಒಂದು ಸ್ಯಾರಿ ತುಂಬಾ ಚೆನ್ನಾಗಿ ಬಂತು. ಆ್ಯಂಡ್ ನೋಡ್ಬೋದು ತುಂಬ ಹೊತ್ತೇ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಇದೆ. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ನಂಬರ್ನ ಬೇಕಾದ್ರೆ ನಾನು ಶೇರ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ನೀವು ಕೂಡ ಏನಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈಗ ಬನ್ನಿ ಹೋಗೋಣ. ಪ್ರಿಯಾಂಕ ಅವ್ರು ಎಲ್ಲಿದ್ದಾರೆ ನೋಡಿಕೊಂಡು ಹೊರಡೋಣ. ನಿಮಗೆ ಫೋಟೋಶೂಟೆಲ್ಲ ಯಾವ ರೀತಿ ಆಯಿತು? ಚೆನ್ನಾಗಿತ್ತು. ನಾನು ಹೇಗೆ ಕಾಣಿಸ್ತಿದ್ದೆ? ಸೂಪರಾಗಿ ಕಾಣಿಸ್ತಿದ್ದೆ. ನಮ್ಮ ರಾಣಿ ಯಾವುದೋ ಎಲಿಜಬೆತ್ ಕ್ವೀನ್ ತಪ್ಪಿಸ್ಕೊಂಬಂದಂಗೆ ಕಾಣಿಸ್ತಾ ಇದ್ದೆ ನೀನು ಫಸ್ಟ್ ಡ್ರೆಸ್ಸಲ್ಲಿ ಅಂತ. ನನಗೂ ಕೂಡ ಇಷ್ಟ ಆಯಿತು ಇವನ್ ಅದು. ನಾನು ಸುಮ್ಮನೆ ಗೆಸ್ ಮೇಲೆ ತೊಗೊಂಡೆ ಅದನ್ನು, ಚೆನ್ನಾಗಿ ಕಾಣುತ್ತೋ ಇಲ್ವೋ ಅಯ್ಯೋ ಏನು ಮಾಡೋದು ಅಂತ. ಬಟ್ ಫೈನಲಿ ಚೆನ್ನಾಗಿ ಬಂತು. ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ 2 ಕಾಸ್ಟ್ಯೂಮ್ ಜೊತೆಗೆ ಒಂದು ಟ್ರೆಡಿಷ್ನಲ್ ಔಟ್ಫಿಟ್ ನಮ್ಮದೇ ಆಗಿರುತ್ತೆ. ಸೊ ಎಲ್ಲನೂ ಚೆನ್ನಾಗಿ ಬಂತು. ಸೊ ನಾನು ಯಾವ ರೀತಿ ಕಾಣಿಸ್ತಾ ಇದೆ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನನಗೂ ಗೊತ್ತಾಗುತ್ತೆ.
ಸೊ ಸ್ಟುಡಿಯೋ ಲೊಕೇಶನ್ ಬಂದುಬಿಟ್ಟು ಬಾನಸವಾಡಿ, ನಮ್ಮ ಮನೆಯಿಂದ ಬಾನಸವಾಡಿ ಸ್ವಲ್ಪ ಜಾಸ್ತಿನೇ ದೂರ ಅನಿಸುತ್ತೆ. ಅದರಲ್ಲೂ ವೀಕ್ ಡೇಸಲ್ಲಿ ಹೋಗ್ತೀವಿ ಅಂದರೆ ಅಲ್ಲ ತುಂಬಾ ಟ್ರಾಫಿಕ್ ಇರುತ್ತೆ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಅಷ್ಟಾಗಿ ಟ್ರಾಫಿಕ್ ಇರಲಿಲ್ಲ, ಬೇಗನೆ ಮನೆಗೆ ಹೋದ್ವಿ. ಇವಾಗ ಜಸ್ಟ್ ಮನೆಗೆ ಬಂದು ಆಗಲೇ ಒಂದು 10 ನಿಮಿಷ ಒಂದಷ್ಟು ಸೆಲ್ಫೀಸ್ ಎಲ್ಲ ತೊಗೊಂಡಿದ್ದೆ. ಅದೆಲ್ಲ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿದೆ. ಅಪ್ಪುಗೆ ಅಲ್ಲಿ ಬಿಸ್ಲರಿ ನೀರು ಅಂತ ಅಂದ್ಬಿಟ್ಟು ಕುಡಿದು ಕೆಮ್ಮು ಬಂದ್ಬಿಟ್ಟು ಆಗಲೇ ಹುಷಾರೇ ತಪ್ಪಿಟ್ಟಿದ್ದಾನೆ. ಕೋಲ್ಡೇ ಆಗೋಗ್ಬಿಟ್ಟಿದೆ ಫುಲ್ ಅವನಿಗೆ. ಈಗ ಅವನಿಗೆ ಒಂದು ಸ್ವಲ್ಪ ಸ್ನಾನ ಮಾಡಿಸಿ ಕರ್ಕೊಂಬಂದಿದ್ದಾಯಿತು. ಸ್ನಾನ ಮಾಡ್ದವ, ಜೀವನ ಸ್ನಾನ ಮಾಡಿಸಿದ್ದಾರೆ. ಮತ್ತು ಅವ್ನಿಗೇನು ಗೊತ್ತಾ, ಹೊರಗಡೆ ಹೋದಾಗ ಈ ಥರ ಎಲ್ಲಾದರೂ ಬೇರೆ ನೀರು ಅಡ್ಜಸ್ಟೇ ಆಗೋಲ್ಲ. ಅದನ್ನು ಬೇಡ ಅಂದರೂ ಕುಡಿಯೋದು, ಆಮೇಲೆ ಈ ರೀತಿ ಕೆಮ್ಮು ಮಾಡ್ಕೊಳ್ಳೋದು. ಇವಾಗ ಸ್ನಾನ ಮಾಡಿಕೊಂಡು ಬಂದಿಲ್ಲಿ ಕೂತಿದ್ದೀನಿ. ಚಳಿ ಆಗ್ತಾಯಿದೆಯಾ? ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಬೆಡ್ಶೀಟ್ ತೊಗೊಂಡು ಹೋಗು ಬೆಡ್ಶೀಟ್ ತೊಗೊಂಬೋಗು. ಒಂದು ಸ್ವಲ್ಪ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋಣ. ನಾನು ಕೂಡ ಇನ್ನೂ ಮೇಕಪ್ ಏನೂ ರಿಮೂವ್ ಮಾಡಿಲ್ಲ, ರಿಮೂವ್ ಮಾಡಬೇಕು. ಮೇಕಪ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ಬೋದು. ನಾನು ತುಂಬಾ ಇಷ್ಟ ಆಯಿತು, ಪರ್ಸ್ನಲಿ ತುಂಬ ಇಷ್ಟ ಆಯಿತು. ವೆಸ್ಟರ್ನ್ಗೆ ಆಮೇಲೆ ಟ್ರೆಡಿಷ್ನಲ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗೋಕೆ ಒಂದೇ ರೀತಿಯಾಗಿ ಮಾಡಿದ್ದಾರೆ ಈ ರೀತಿಯಾಗಿ. ಹಾಗೆ 3 ಗಂಟೆ 3:15 ಅಂತ ಅಂದ್ಕೊಳ್ತೀನಿ ನಾನು ಮೇಕಪ್ ಮಾಡಿಸ್ಕೊಂಡಿದ್ದು. ನಾವು ಅಲ್ಲಿ ಬಿಟ್ಟಾಗ ಟೈಮು 8:44 ಆಗಿತ್ತು, ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು. ಸೊ ಅಲ್ಲಿವರೆಗೂ ಕೂಡ ಮೇಕಪ್ ಒಂಚೂರು ಏನೂ ಆಗಿಲ್ಲ. ಸ್ವೆಟ್ ಅಂತೂ ಸಖತ್ ಸ್ವೆಟ್ ಆಗಿದ್ದೀನಿ. ಇವಾಗ ನೋಡ್ಬೋದು ಮನೆಗೆ ಬಂದ್ರೂ ಕೂಡ ಹಾಗೆ ಇದೆ. ಇವಾಗ ಮೇಕಪ್ ರಿಮೂವ್ ಮಾಡಿಬಿಟ್ಟು ಅದಾದಮೇಲೆ ಹೋಗಿ ನಾನು ಫ್ರೆಶಪ್ ಆಗಿ ಬಂದು ಆಮೇಲೆ ನೋಡಬೇಕು ಏನು ಮಾಡೋದು ಅಂತ ಅಂದ್ಬಿಟ್ಟು. ಇವರು ಪ್ರಿಯಾಂಕಾ ಅವ್ರ ಅತ್ತೆ ಇವತ್ತು ಮೀನು ಸಾರನ್ನ ಕೊಟ್ಟು ಕಳಿಸಿದ್ದಾರೆ ಅಮ್ಮನ ಮನೆಗೆ. ನನಗೆ ಯಾಕೋ ಇವತ್ತು ತಿನ್ಬೇಕಂತ ಅನ್ನಿಸ್ತಿತ್ತು. ಹಾಗೆ ಹೇಳಿದೆ ಅವ್ರಿಗೆ, ಅವ್ರ ಮನೆಯಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಿದರು. ಹಾಗಾಗಿ ಸರಿ ಕೊಟ್ಟು ಕಳಿಸ್ತೀನಿ ಬಿಡಮ್ಮ ಅಂತ ಅಂದರು. ಆಮೇಲೆ ಕೊಟ್ಟು ಕಳಿಸಿದ್ದಾರೆ. ಅಲ್ಲಿದೆ ಅಮ್ಮ ಮನೆಯಲ್ಲಿ. ನನ್ನ ತಮ್ಮ ಯಾರಾದರೂ ತೊಗೊಂಬರ್ತಾರೆ. ನಾನು ಒಂದು ಸ್ವಲ್ಪ ರೈಸ್ಗೆ ಏನಾದರೂ ಇಟ್ಟರೆ ಇವಾಗ ಅದು ಊಟಕ್ಕಾಗತ್ತೆ. ಇವಾಗ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು. ಇವಾಗ ಫಸ್ಟಿಗೆ ಮೇಕಪ್ ರಿಮೂವ್ ಮಾಡಿಬಿಡ್ತೀನಿ. ಯಾಕೆ ಅಷ್ಟೊಂದು ನರಳ್ತಿದ್ದೆ? ಬಿಡು, ಹೋಗಲಿ, ಏನೂ ಆಗಲ್ಲ. ಔಷಧಿ ಹಾಕಿದ್ರೆ ಸರಿ ಹೋಗ್ಬಿಟ್ಟು ಅಷ್ಟೇ. ಮಾಡು, ಏನಿದು? ಇದು ಚಾಕ್ಲೇಟಾ? ಹ್ಞೂ, ಸರಿ. ಇವಾಗ ನಾನು ಬೇಗ ಮೇಕಪ್ ರಿಮೂವ್ ಮಾಡಿಬಿಡ್ತೀನಿ. ಸೊ ಫಸ್ಟಿಂದ ನಾನು ನನ್ನ ಪ್ರೆಗ್ನೆನ್ಸಿನಲ್ಲಿ ಇದು ಬೈಕೆ ಅದು ಬೈಕೆ ನನಗೆ ಅಂತ ಏನೂ ನಾನು ಮನೆಯವ್ರ ಹತ್ರ ಕೇಳಿರಲಿಲ್ಲ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ನಾನು ಸುಮ್ಮನೆ ಕೇಳಿದ್ರೂ ಕೂಡ ಎಲ್ಲನೂ ಮಾಡಿಬಿಡ್ತಾರೆ. ನಾನು ಅದಕ್ಕೇ ತುಂಬ ಖುಷಿಯಾಗಿದೆ ಅಂತ ಹೇಳ್ಬೋದು. ಮತ್ತು ಏನಾದರೂ ಸುಮ್ಮನೆ ಕೇಳೋಕ್ಕೂ ಕೂಡ ಒಂಥರ ಭಯ ಅಂತಲೇ ಹೇಳ್ಬೋದು. ಸೊ ಅವತ್ತೊಂದು ಸಲ ಮಾತಾಡೋವಾಗ, ಬಿಡು ಸೀಮಂತ ಏನು ಬೇಡ, ಬರೀ ಫೋಟೋಶೂಟ್ ಅಷ್ಟೇ ಮಾಡಿಸ್ಕೊಳ್ತೀನಿ ಸಾಕು ಅಂತ ಅಂತಿದ್ದೆ. ಬಟ್ ಜೀವನ್ ಹೇಗಿದ್ರೂ ಸೀಮಂತನೂ ಆಸೆ ಪಡ್ತಾಯಿದ್ದೆ, ಫೋಟೋಶೂಟ್ ಕೂಡ ಆಸೆ ಪಡ್ತಾಯಿದ್ದೆ. ಫೋಟೋಶೂಟ್ ಕೂಡ ಮಾಡಿಸ್ಕೊಂಬಿಡು ಅಂತ ಅಂದ್ಬಿಟ್ಟು ಫೋಟೋಶೂಟ್ ಕೂಡ ಮಾಡಿಸಿದ್ರಲ್ಲ, ಅದು ನಂಗೆ ತುಂಬಾ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಮ್ಮ ಫ್ಯಾಮಿಲಿಯವ್ರಿಗೆ. ಸೊ ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.